ಗೋಲ್ಡನ್ ಸ್ಟಾರ್ ಎಂದೇ ಹೆಸರು ಮಾಡಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಣೇಶ್ ರವರ ನಟನೆಯ 100 ದಿನಗಳ ಪ್ರದರ್ಶನ ಕಂಡಂತಹ ಚಿತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಚೆಲ್ಲಾಟ 2006ರಲ್ಲಿ ಜಗದೀಶ್ ಕೋಟ್ಯಾನ್ ರವರ ನಿರ್ಮಾಣದಲ್ಲಿ ಗಣೇಶ್, ರೇಖಾ, ದೇವರಾಜ್ ಅಭಿನಯದ ಚಿತ್ರ. ಇದು ಮಲಯಾಳಂನ ಪುಲಿವಲ್ ಕಲ್ಯಾಣಂ ಚಿತ್ರದ ರೀಮೇಕ್. MD ಶ್ರೀಧರ್ ರವರ ನಿರ್ದೇಶನದಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನ ಮಾಡಿ ಗಣೇಶ್ ರವರಿಗೆ ಒಂದೊಳ್ಳೆಯ ಹೆಸರು ತಂದುಕೊಟ್ಟ ಚಿತ್ರ. ಗುರುಕಿರಣ್ ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಮುಂಗಾರು ಮಳೆ ಮತ್ತೆ 2006ರ ಕೊನೆಯಲ್ಲಿ ಗಣೇಶ್ ಅಭಿನಯದ ರೊಮ್ಯಾಂಟಿಕ್ ಡ್ರಾಮಾ ಚಿತ್ರ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಪೂಜಾ ಗಾಂಧಿ, ಅನಂತ್ ನಾಗ್, ದಿಗಂತ್ ನಟನೆಯ ಚಿತ್ರ. ಯೋಗರಾಜ್ ಭಟ್ರವರ ನಿರ್ದೇಶನದಲ್ಲಿ ತೆರೆಕಂಡು 865 ದಿನಗಳ ಕಾಲ ಪ್ರದರ್ಶನ ಮಾಡಿ ಬಾಕ್ಸ್ ಆಫೀಸ್ನಲ್ಲೂ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ. ಭಾರತದ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ 1 ವರ್ಷಕ್ಕೂ ಹೆಚ್ಚು ದಿನಗಳ ಕಾಲ ಪ್ರದರ್ಶನ ಕಂಡ ಮೊದಲ ಚಿತ್ರ. ಇ. ಕೃಷ್ಣಪ್ಪನವರು ಈ ಚಿತ್ರವನ್ನು ನಿರ್ಮಾಣ ಮಾಡಿ ಅವರು ಊಹಿಸಲಾಗದಷ್ಟು ಕಲೆಕ್ಷನ್ ಮಾಡಿ ಕೊಟ್ಟ ಚಿತ್ರ. ಈ ಚಿತ್ರದ ಹಾಡುಗಳೇ ಈ ಚಿತ್ರದ ಮೊದಲ ಪ್ಲಸ್ ಪಾಯಿಂಟ್ ಎಂದೇ ಹೇಳಿದರೆ ತಪ್ಪಾಗಲಾರದು. ಮನೋಮೂರ್ತಿಯವರು ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಚಿತ್ರವನ್ನು ತೆಲುಗು, ಬಂಗಾಳಿ, ಓಡಿಯಾ ಮತ್ತು ಮರಾಠಿ ಭಾಷೆಗಳಲ್ಲೂ ರೀಮೇಕ್ ಮಾಡಲಾಯಿತು. ಹುಡುಗಾಟ 2007ರಲ್ಲಿ ತೆರೆಕಂಡ ಚಿತ್ರ. ಮುಖ್ಯ ಭೂಮಿಕೆಯಲ್ಲಿ ಗಣೇಶ್, ರೇಖಾ, ಕೋಮಲ್ ಅವರು ಅಭಿನಯಿಸಿದ್ದಾರೆ. ಈ ಚಿತ್ರದ ನಿರ್ದೇಶಕ ಸಂಜಯ್ ಕೆ. ಮ್ಯೂಸಿಕಲ್ ಹಿಟ್ ಆದ ಚಿತ್ರ. ಈ ಚಿತ್ರಕ್ಕೆ ಜೆಸ್ಸಿ ಗಿಫ್ಟ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಯಶಸ್ವಿ 100 ದಿನಗಳನ್ನು ಪೂರೈಸಿದ ಚಿತ್ರ. ಚೆಲುವಿನ ಚಿತ್ತಾರ 2007ರಲ್ಲಿ ಗಣೇಶ್, ಅಮೂಲ್ಯ ಅಭಿನಯದ ಸೂಪರ್ ಹಿಟ್ ಚಿತ್ರ. ಎಸ್. ನಾರಾಯಣ್ ರವರು ನಿರ್ದೇಶನ ಮತ್ತು ನಿರ್ಮಾಣ ಮಾಡಿ ತೆರೆಕಂಡು 175 ದಿನಗಳ ಪ್ರದರ್ಶನ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಸರಿಸುಮಾರು 30 ಕೋಟಿ ಗಳಿಸಿದ ಚಿತ್ರ. ಇದು ತಮಿಳಿನ ಕಾದಲ್ ಚಿತ್ರದ ರೀಮೇಕ್. ಈ ಚಿತ್ರಕ್ಕೆ ಮನೋಮೂರ್ತಿಯವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಕೃಷ್ಣ ರಮೇಶ್ ಯಾದವ್ ರವರ ನಿರ್ಮಾಣದಲ್ಲಿ ಗಣೇಶ್, ಪೂಜಾ ಗಾಂಧಿ, ಶರ್ಮಿಳಾ ಮಂಡ್ರೆ, ಅವಿನಾಶ್ ಮುಖ್ಯ ಭೂಮಿಕೆಯ ಚಿತ್ರ. 2007ರಲ್ಲಿ MD ಶ್ರೀಧರ್ ರವರ ನಿರ್ದೇಶನದಲ್ಲಿ ತೆರೆಗೆ ಬಂದು ಕರ್ನಾಟಕದ ಚಿತ್ರಮಂದಿರಗಳಲ್ಲಿ 100 ದಿನಗಳ ಪ್ರದರ್ಶನ ಕಂಡ ಚಿತ್ರ. ತಮಿಳಿನ ಉನ್ನೈ ನೀನಾಯಿತು ಚಿತ್ರದ ಕೆಲವು ಭಾಗಗಳನ್ನು ಈ ಚಿತ್ರದಲ್ಲಿ ಬಳಸಿಕೊಂಡಿದ್ದಾರೆ. ಪೂಜಾ ಗಾಂಧಿಯವರಿಗೆ ಸುವರ್ಣ ಫಿಲಂ ಅವಾರ್ಡ್ಸ್ನಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ತಂದುಕೊಟ್ಟ ಚಿತ್ರ. ವಿ. ಹರಿಕೃಷ್ಣರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಗಾಳಿಪಟ 2008ರಲ್ಲಿ ಯೋಗರಾಜ್ ಭಟ್ರವರ ರಚನೆ ಮತ್ತು ನಿರ್ದೇಶನದಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನ ಮಾಡಿದ ಮ್ಯೂಸಿಕಲ್ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಗಣೇಶ್, ಅನಂತ್ ನಾಗ್, ದಿಗಂತ್, ರಾಜೇಶ್ ಕೃಷ್ಣನ್, ಡೈಸಿ ಬೋಪಣ್ಣ, ನೀತು, ಭಾವನಾ ಅಭಿನಯದ ಚಿತ್ರ. ಸೂರ್ಯಪ್ರಕಾಶ್ ರಾವ್ ರವರು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಫಿಲ್ಮ್ ಫೇರ್ ಅವಾರ್ಡ್ಸ್ ಸೌತ್ನಲ್ಲಿ ಗಣೇಶ್ ರವರಿಗೆ ಅತ್ಯುತ್ತಮ ನಟ, ವಿ. ಹರಿಕೃಷ್ಣರವರಿಗೆ ಸಂಗೀತ ನಿರ್ದೇಶಕ ಮತ್ತು ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವಿ. ಹರಿಕೃಷ್ಣರವರು ಸಂಗೀತ ನೀಡಿದ್ದಾರೆ. ಅರಮನೆ ನಾಗಶೇಖರ್ ರವರ ನಿರ್ದೇಶನದಲ್ಲಿ ಗಣೇಶ್, ಅನಂತ್ ನಾಗ್, ರೋಮಾ, ಅವಿನಾಶ್, ತಾರಾ ನಟನೆಯ ಚಿತ್ರ. ಈ ಚಿತ್ರಕ್ಕೆ ಚಿತ್ರಕಥೆ ಬರೆದವರು ಪ್ರೀತಮ್ ಗುಬ್ಬಿ. 2008ರಲ್ಲಿ ಕೆ. ಮಂಜೂರ್ ಅವರ ನಿರ್ಮಾಣದಲ್ಲಿ ತೆರೆಕಂಡು ಶತದಿನೋತ್ಸವ ಆಚರಿಸಿದ ಚಿತ್ರವಿದು. ಗುರುಕಿರಣ್ ರವರು ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಮಳೆಯಲ್ಲಿ ಜೊತೆಯಲ್ಲಿ 2009ರಲ್ಲಿ ಶಿಲ್ಪಾ ಗಣೇಶ್ ರವರ ನಿರ್ಮಾಣದಲ್ಲಿ ಗಣೇಶ್, ಯುವಿಕಾ ಚೌಧರಿ, ಅಂಜನಾ ಸುಖಾನಿ, ದತ್ತಣ್ಣ, ಶರಣ್ ಅಭಿನಯದಲ್ಲಿ ಮೂಡಿಬಂದ ಚಿತ್ರ. ಪ್ರೀತಮ್ ಗುಬ್ಬಿರವರ ರಚನೆ ಮತ್ತು ನಿರ್ದೇಶನದಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನ ಮಾಡಿದ ಒಂದೊಳ್ಳೆಯ ರೊಮ್ಯಾಂಟಿಕ್ ಚಿತ್ರ. 57ನೇ ಸೌತ್ ಫಿಲಂ ಫೇರ್ ಅವಾರ್ಡ್ಸ್ನಲ್ಲಿ ಅತ್ಯುತ್ತಮ ಚಿತ್ರ ಮತ್ತು ಗಣೇಶ್ ರವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವಿ. ಹರಿಕೃಷ್ಣರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ರೋಮಿಯೋ PC ಶೇಖರ್ ರವರ ನಿರ್ದೇಶನದಲ್ಲಿ ತೆರೆಕಂಡು ಕರ್ನಾಟಕದ ಹಲವು ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಿ ಶತದಿನೋತ್ಸವ ಆಚರಿಸಿತು. 2012ರಲ್ಲಿ ನವೀನ್ ರವರ ನಿರ್ಮಾಣದಲ್ಲಿ ಗಣೇಶ್, ಭಾವನಾ, ರಂಗಾಯಣ ರಘು, ಅವಿನಾಶ್ ನಟನೆಯ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರ. ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ನಲ್ಲಿ ಈ ಚಿತ್ರಕ್ಕೆ ರಂಗಾಯಣ ರಘುರವರಿಗೆ ಅತ್ಯುತ್ತಮ ಪೋಷಕ ನಟ ಮತ್ತು ಅರ್ಜುನ್ ಜನ್ಯರ್ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ದೊರಕಿತು. ಶ್ರಾವಣಿ ಸುಬ್ರಹ್ಮಣ್ಯ ಗಣೇಶ್ ಮತ್ತು ಅಮೂಲ್ಯ ನಟನೆಯ ಮತ್ತೊಂದು ಚಿತ್ರ. ಅನಂತ್ ನಾಗ್, ತಾರಾ, ಅವಿನಾಶ್ ರವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಮಂಜು ಸ್ವರಾಜ್ ರವರು ರಚಿಸಿ ನಿರ್ದೇಶಿಸಿದ ಒಂದೊಳ್ಳೆ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರ. 2013ರಲ್ಲಿ ಕೆ. ಸುರೇಶ್ ರವರ ನಿರ್ಮಾಣದಲ್ಲಿ ತೆರೆಕಂಡು ಭರ್ಜರಿ 100 ದಿನಗಳ ಪ್ರದರ್ಶನ ಮಾಡಿ ಆ ವರ್ಷದ ಒಂದು ಬ್ಲಾಕ್ ಬಸ್ಟರ್ ಚಿತ್ರವೆಂದೇ ಹೆಸರು ಮಾಡಿತು. ಫಿಲ್ಮ್ ಫೇರ್ ಅವಾರ್ಡ್ಸ್ ಸೌತ್ನಲ್ಲಿ ಅಮೂಲ್ಯರವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವಿ. ಹರಿಕೃಷ್ಣರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಝೂಮ್ 2016ರಲ್ಲಿ ನಿಮ್ಮ ಸಿನಿಮಾ ಫ್ರೈಡ್ ಫಿಲಂ ಸಂಸ್ಥೆಯವರ ನಿರ್ಮಾಣದಲ್ಲಿ ಗಣೇಶ್ ಮತ್ತು ರಾಧಿಕಾ ಪಂಡಿತ್ ಜೋಡಿಯಲ್ಲಿ ಮೂಡಿಬಂದ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರ. ಕಾಶಿನಾಥ್ ಮತ್ತು ಸಾಧು ಕೋಕಿಲ ಅವರವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ.
ಇದು 1961ರ ಅಮೇರಿಕನ್ ಲವರ್ ಕಮ್ ಬ್ಯಾಕ್ ಚಿತ್ರದ ರೀಮೇಕ್. ಪ್ರಶಾಂತ್ ರಾಜ್ ರವರ ನಿರ್ದೇಶನದಲ್ಲಿ ತೆರೆಕಂಡು ಕರ್ನಾಟಕದ ಹಲವು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಮಾಡಿ 125 ದಿನಗಳನ್ನು ಪೂರೈಸಿದ ಚಿತ್ರ. ಎಸ್ ತಮನ್ ರವರು ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಚಮಕ್ ಗಣೇಶ್ ರವರಿಗೆ ರಶ್ಮಿಕಾ ಮಂದಣ್ಣ ಮೊದಲ ಬಾರಿ ಜೋಡಿಯಾಗಿ ನಟಿಸಿದ ಚಿತ್ರ. 2017ರಲ್ಲಿ TR ಚಂದ್ರಶೇಖರ್ ಅವರ ನಿರ್ಮಾಣದಲ್ಲಿ ತೆರೆಕಂಡು ಬೆಂಗಳೂರಿನ GT ಮಾಲ್ನಲ್ಲಿ 100 ದಿನಗಳ ಪ್ರದರ್ಶನ ಮಾಡಿದ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರ. ಈ ಚಿತ್ರವನ್ನು ಸಿಂಪಲ್ ಸುನಿ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರಕ್ಕೆ ಚಿತ್ರಕಥೆ ಬರೆದವರು ಸುನಿ, ಅಭಿಷೇಕ್ ಸವಳಗಿ ಮತ್ತು ವೆಂಕಟೇಶ್ ಶರ್ಮಾ. ಜೂಡಾ ಸ್ಯಾಂಡಿ ರವರ ಸಂಗೀತ ನಿರ್ದೇಶನ ಮಾಡಿದ್ದಾರೆ.